ನಮಸ್ತೆ ವೀಕ್ಷಕರೇ, ವಿಘ್ನ ಕ್ರಿಯೇಷನ್ಗೆ ಸ್ವಾಗತ. ನಾನಿವತ್ತು ಒಂದು ಪೀಕಾಕ್ ಫೆದರ್ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಕ್ಯೂಟಾಗಿದೆ, ಬೇಗ ಆಗುತ್ತೆ, ತುಂಬ ಸಿಂಪಲ್ಲು. ಬ್ರೈಡಲ್ ಆಗಿ ಸೆಮಿ ಬ್ರೈಡಲ್ ಕುಚ್ಚ ಡಿಸೈನ್ ಆಗಿ ಕೂಡ ಇದನ್ನು ಹಾಕ್ಕೋಬೋದು. ನೋಡಿ, ನಾನು 5 ಚೈನ್ನ 2 ಟೈಮ್ಸ್ ಹಾಕ್ಕೊಂಡು ಬಟ್ಟೆಗೆ ಬಟ್ಟೆಗೊಮ್ಮೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಈಗ 3rd ಟೈಮ್ ಹಾಕ್ಕೊಳ್ತಿದ್ದೀನಿ 5 ಚೈನ್ನ. 3rd ಟೈಮ್ ಹಾಕ್ಕೊಂಡು ಮತ್ತೊಮ್ಮೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಿದ್ದೀನಿ ಬಟ್ಟೆಗೆ. ಈಗ 6 ಚೈನ್ ಹಾಕ್ಕೊಳ್ಳೋಣ. 2 3 4 5 6 ಚೈನ್ ಹಾಕ್ಕೊಂಡು ಈಗ ಎಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ದೀವೋ ಸೇಮ್ ಪಾಯಿಂಟಲ್ಲಿ ಮತ್ತೊಮ್ಮೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಆಗ ಅಲ್ಲಿ ಒಂದು ಲೂಪ್ ಫಾರ್ಮ್ ಆಗುತ್ತೆ. ಆ ಲೂಪ್ ಒಳಗಡೆ ನಾವು ನೆಕ್ಸ್ಟು ಡಿಸೈನ್ ಮಾಡ್ತಾ ಹೋಗಬೇಕು, ವರ್ಕ್ ಮಾಡಬೇಕು. ನೋಡಿ, ಈಗ ನೆಕ್ಸ್ಟು 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನಾವು ಆರ್ಚ್ ಆದಮೇಲೂ ಕೂಡ 5 ಚೈನ್ನ 3 ಟೈಮ್ಸು, ಆರ್ಚ್ಗಿಂತ ಮುಂಚೆನೂ ಕೂಡ 5 ಚೈನ್ನ 3 ಟೈಮ್ಸ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 2 ಟೈಮ್ಸ್ ಆಯಿತು. ನೆಕ್ಸ್ಟ್ 5 ಚೈನ್, ಸಿಂಗಲ್ ಕ್ರೋಶೆ. ಈಗ 6 ಚೈನ್ ಹಾಕ್ಕೊಳ್ಳೋಣ. 3 4 5 6 6 ಚೈನ್ ಹಾಕ್ಕೊಂಡು ಸೇಮ್ ಪಾಯಿಂಟಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ದೀವಲ್ಲ, ಸೇಮ್ ಪಾಯಿಂಟಲ್ಲಿ ಮತ್ತೊಮ್ಮೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಬೇಸ್ ಲೈನ್ ಈ ರೀತಿ ಕಂಟಿನ್ಯೂ ಆಗಬೇಕು. 5 ಚೈನ್ 3 ಟೈಮ್ಸ್ ಹಾಕ್ಕೋಬೇಕು, ಮತ್ತು 6 ಚೈನ್ನ ಒಂದು ಸಲ ಹಾಕ್ಕೊಂಡು ಸೇಮ್ ಪಾಯಿಂಟಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಲೂಪ್ ಫಾರ್ಮ್ ಮಾಡ್ಕೋಬೇಕು. ನೆಕ್ಸ್ಟ್ ಅದೇ ರೀತಿ ಕಂಟಿನ್ಯೂ ಆಗಬೇಕು. 5 ಚೈನ್ ಸಿಂಗಲ್ ಕ್ರೋಶೆ, 5 ಚೈನ್ ಸಿಂಗಲ್ ಕ್ರೋಶೆ, 5 ಚೈನ್ ಸಿಂಗಲ್ ಕ್ರೋಶೆ. ನಾವು ಆರ್ಚ್ಗಿಂತ ಮುಂಚೆನೂ ಕೂಡ ಅದೇ ರೀತಿ, ಆರ್ಚ್ ನಂತರ ಕೂಡ ಅದೇ ರೀತಿ ಮಾಡ್ಕೊತಾ ಹೋಗಬೇಕು. ಬೇಸ್ ಲೈನ್ ಕಂಪ್ಲೀಟ್ ಆಯಿತು. ಈಗ ನಾವು ಈ ಸ್ಟೆಪ್ಪಲ್ಲಿ ದಾರನ ಟ್ರಿಮ್ ಮಾಡ್ಕೊಳ್ಳೋದು ಬೇಡ, ಹಾಗೆ ಬಟ್ಟೆನ ಟರ್ನ್ ಮಾಡ್ಕೊಳ್ಳೋಣ, ಅಂದರೆ ಬ್ಯಾಕ್ ಸೈಡಿಗೆ ತೊಗೊಳ್ಳೋಣ. ಈ ಸ್ಟೆಪ್ಪಲ್ಲಿ ನಾವು ಬ್ಯಾಕ್ ಸೈಡಿಂದ ವರ್ಕ್ ಮಾಡ್ಕೊತ ಹೋಗಬೇಕು. ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡಿ ಮತ್ತೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ನಿಮಗೆ ಬೇಕು ಅಂದರೆ ಇಲ್ಲಿ ಕಂಪ್ಲೀಟ್ ಸಿಂಗಲ್ ಕ್ರೋಶೆನೇ ಮಾಡ್ಕೊತ ಹೋಗ್ಬೋದು, ಇಲ್ಲ ಚೈನ್ ಬೇಕಾದ್ರೂ ಹಾಕ್ಕೋಬೋದು. ಇದು ಕಂಪ್ಲೀಟಾಗಿ ಆರ್ಚ್ ಒಳಗೆ ಕವರ್ ಆಗುತ್ತೆ. ಕುಚ್ಚು ಹಾಕ್ಲಿಕ್ಕೆ ಮಾತ್ರ ಲಾಸ್ಟು ಚೈನಲ್ಲಿ ಗ್ಯಾಪ್ ಉಳ್ಕೊಳ್ಳೋದು. 3 4 4 5 ಚೈನ್ ಹಾಕ್ಕೊಂಡು ನಾವು ನೆಕ್ಸ್ಟ್ ಬ್ಲಾಕಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈಗ ಅಲ್ಲಿ 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಆ ಬ್ಲಾಕಲ್ಲಿ ನೋಡಿ ಗ್ಯಾಪ್ ಇದೆ, ಹಾಗಾಗಿ ತುಂಬ ಗ್ಯಾಪ್ ಇರುತ್ತೆ ನಾವು ಡಬಲ್ ಕ್ರೋಶೆ ಮಾಡೋಕ್ಕೆ. ಹಾಗಾಗಿ ಗ್ಯಾಪ್ ಹತ್ರ ತೊಗೋಬೇಕಲ್ಲ, ಅಷ್ಟಕ್ಕೆ. ಸೊ 2 ಡಬಲ್ ಕ್ರೋಶೆ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಮೇಲೊಮ್ಮೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಮೇಲೆ ಮತ್ತೊಮ್ಮೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮತ್ತೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ನೆಕ್ಸ್ಟ್ ಬ್ಲಾಕಲ್ಲಿ. ಯಾಕಂದರೆ ಲೆಂತು ಜಾಸ್ತಿ ಇದೆ 5 ಚೈನ್ ಆಗಿರೋದ್ರಿಂದ. ಈಗ ನೀಡಲ್ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆ ಮಾಡ್ತಾ ಹೋಗೋಣ. ತುಂಬ ಸಿಂಪಲ್ಲು, ತುಂಬ ಕ್ಯೂಟಾಗಿ ಕಾಣುತ್ತೆ, ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ. ಮಾಮೂಲಿ ವರ್ಕ್ ಮಾಡಿರ್ತೀವಿ ಕಂಬಗಳು, ಸಿಂಗಲ್ ಕ್ರೋಶೆ ಕಂಬಗಳು ಮತ್ತು ಪೀಕಾಕ್ ಡಿಸೈನು, ಬಟ್ ಡಿಸೈನು ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ. ಸೊ ಹಂಗಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇಲ್ಲಿ ಈ ಗ್ಯಾಪಲ್ಲಿ ನಾನು, ಅಂದರೆ ಈ ಇದು ಲೂಪಲ್ಲಿ ನಾನು ಒಟ್ಟು 12 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಜಾಸ್ತಿನೂ ಮಾಡ್ಕೋಬೋದು, ಕಡಿಮೆನೂ ಮಾಡ್ಕೋಬೋದು. ನೋಡಿ, ಇಲ್ಲಿ ನಾನು 12 ಡಬಲ್ ಕ್ರೋಶೆ ಕಂಬಗಳು ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ಈಗ ನೆಕ್ಸ್ಟ್ ನಾವು ಆ 5 ಬ್ಲಾಕಲ್ಲಿ 5 ಚೈನ್ ಇದೆಯಲ್ಲ, 5 ಚೈನ್ ಒಳಗಡೆ ಒಮ್ಮೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು
ಮತ್ತು ಸಿಂಗಲ್ ಕ್ರೋಶ ಮೇಲೊಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಕಾಣುತ್ತೆ. ನೆಕ್ಸ್ಟ್ ನಾವು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಆ 5 ಚೈನ್ ಬ್ಲಾಕ್ ಒಳಗಡೆ ನಮಗೆ ಎಷ್ಟು ಬೇಕೋ ಅಷ್ಟು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಇಲ್ಲಿ ನಮಗೆ ಕುಚ್ಚು ಬರುತ್ತೆ, ಸೊ ಹಂಗಾಗಿ ಬೇಡ ನಮಗೆ ಅಲ್ಲಿ ಸಿಂಗಲ್ ಕ್ರೋಶನೇ ಮಾಡ್ತಾ ಹೋಗೋಣ. ಯಾಕಂದರೆ ಅದು ಕಂಪ್ಲೀಟ್ ಆರ್ಚ್ ಒಳಗಡೆ ಸೇರಿಕೊಳ್ಳುತ್ತೆ. ಸೇರಿಕೊಂಡಾಗ ನಮಗೆ ಮಧ್ಯದಲ್ಲಿ ಕುಚ್ಚು ಹಾಕ್ಲಿಕ್ಕಷ್ಟೇ ಗ್ಯಾಪ್ ಉಳಿಯೋದು. ಸೊ ಹಂಗಾಗಿ ನಾವು ಕಂಪ್ಲೀಟಾಗಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಹೋಗೋಣ. ಬೇಕು ಅಂದರೆ ನೀವು ಚೈನ್ ಹಾಕ್ಕೊಂಡ್ರೂ ಏನು ತಪ್ಪೇನಿಲ್ಲ. ನೋಡಿ ಈಗ ಲಾಕ್ ಮೇಲೆ ಒಮ್ಮೆ ಲಾಕ್ ಮಾಡ್ಕೊಳ್ಳೋಣ. ಆ 5 ಬ್ಲಾಕಲ್ಲಿ ಕಂಪ್ಲೀಟ್ ಆದಮೇಲೆ ಸಿಂಗಲ್ ಕ್ರೋಶ, ಲಾಕ್ ಮೇಲೆ ಒಮ್ಮೆ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಬ್ಲಾಕಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ನೀಡಲ್ ಮೇಲೆ ದಾರ ತಗೊಂಡು ಲೂಪ್ ಒಳಗಡೆ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಬೇಗ ಆಗುತ್ತೆ ವೀಕ್ಷಕರೇ, ತುಂಬ ಬೇಗ ಆಗುತ್ತೆ. ಟ್ರೈ ಮಾಡಿ ನೋಡಿ ಒಮ್ಮೆ. ನೀವೇನಾದರೂ ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಪ್ಲೀಸ್. ನೋಡಿ ನಾನೀಗ 3 ಆರ್ಚಿಗೆ ಆಗೋಷ್ಟು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಾಣುತ್ತೆ. ಈಗ ನಾವು ದಾರನ ಎಂಡ್ ಮಾಡ್ಕೊಳ್ಳೋಣ. ಎಂಡ್ ಮಾಡಿಕೊಂಡು ಬ್ಲೂ ಕಲರ್ ನೆಕ್ಸ್ಟು ಸ್ಟೆಪ್ಪಿಗೆ ನಾನು ಬ್ಲೂ ಕಲರ್ ದಾರ ತೊಗೊಂಡಿದ್ದೀನಿ. ದಾರ ತೊಗೊಂಡು ಒಮ್ಮೆ ಸಿಂಗಲ್ ಕ್ರೋಶ ಮಾಡಿಕೊಂಡು 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಈ 4 ಚೈನ್ ಒಳಗಡೆ ನೆಕ್ಸ್ಟು ಕುಚ್ಚು ಬರುತ್ತೆ. 4 ಚೈನ್ ಹಾಕ್ಕೊಂಡು ನಾವು ಆ 4 ಚೈನ್ ಗ್ಯಾಪ್ ಎಲ್ಲಿಗೆ ಬರುತ್ತಾ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಗ್ಯಾಪ್ ತುಂಬ ಆಯಿತು, ಸೊ ಹಂಗಾಗಿ ಮತ್ತೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ನೀಡಲ್ ಮೇಲೆ ದಾರ ತೊಗೊಂಡು ನಾವು ಅದು ಏನು ಡಬಲ್ ಕ್ರೋಶ ಮಾಡಿದ್ದೀವೋ ಅವು ಹೋಲ್ ಗ್ಯಾಪ್ ಇದ್ದಾವಲ್ಲ, ಪ್ರತಿಯೊಂದು ಹೋಲ್ ಗ್ಯಾಪಲ್ಲೂ ಕೂಡ ಮತ್ತೊಮ್ಮೆ ಡಬಲ್ ಕ್ರೋಶ ಮಾಡಬೇಕು. ಡಬಲ್ ಕ್ರೋಶ ಮಾಡಿಕೊಂಡು 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡು ಆ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡಿದರೆ ಒಂದು ಪಿಕಾಟ್ ರೆಡಿ ಆಗುತ್ತೆ. ಯೂಶ್ವಲಿ ಎಲ್ಲರಿಗೂ ಗೊತ್ತಿರೋ ಅಂಥದ್ದು. ಸೊ ಹಂಗಾಗಿ ಇದರಲ್ಲಿ ಹೊಸ ಥರ ಅಂತ ಏನೂ ಇಲ್ಲ. ನೋಡಿ ನೀಡಲ್ ಮೇಲೆ ಒಮ್ಮೆ ದಾರ ತೊಗೊಳ್ಳಿ. ಆ ಹೋಲ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರ ತಗೊಬಂದು ಅದನ್ನು ಎರಡನ್ನು ಒಂದು ಮಾಡಿ ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳೋಣ. ಈಗ ನಾವು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶದೊಳಗಡೆ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಒಂದು ಪೀಕಾಕ್ ರೆಡಿ ಆಗುತ್ತೆ. ಸೊ ಇದು ಪೀಕಾಕು ಫೆದರ್ ಥರ ಕಾಣುತ್ತೆ ಇದು ಡಿಸೈನು. ಇನ್ನೂ ಒಂದು ಸ್ವಲ್ಪ ಲೆಂತಿಯಾಗಿ ಆ ಡಬಲ್ ಕ್ರೋಶ ಈಗ ಬ್ಲೂ ಕಲರ್ ಥ್ರೆಡ್ಡಲ್ಲಿ ಮಾಡ್ತಾಯಿದ್ದೀವಲ್ಲ, ಆ ಡಬಲ್ ಕ್ರೋಶನ ಒಂದು ಸ್ವಲ್ಪ ಲೆಂತಿಯಾಗಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ಟು ಸ್ವಲ್ಪ ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಒಂದು ಸ್ವಲ್ಪ ಶಾರ್ಟಾಗಿ ಮಾಡಿದ್ದೀನಿ ನಾನು. ನೋಡಿ ಈಗ ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರ ತೊಗೊಬಂದು ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶದೊಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ಒಂದು ಪೀಕಾಟ್ ರೆಡಿ ಆಯಿತು. ಇದೇ ರೀತಿ ಆ ಡಬಲ್ ಕ್ರೋಶದ ಕಂಬದ ಮೇಲೆ ಹೋಲ್ ಗ್ಯಾಪ್ ಇದೆಯಲ್ಲ, ಎಲ್ಲ ಹೋಲ್ ಗ್ಯಾಪಲ್ಲೂ ಕೂಡ ಮಾಡ್ಕೋಬೇಕು. ಇಲ್ಲಿ 12 ನಾನು ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. 11 ಪೀಕೋ ಡಿಸೈನ್ಗಳು ಬರ್ತವೆ. ಪೀಕಾಟ್ ಅಂದರೆ ಮೇಲಿನ ಸ್ಟೆಪ್ಪಲ್ಲಿ 11 ಡಬಲ್ ಕ್ರೋಶ ಕಂಬ ಮತ್ತು 11 ಪೀಕಾಟ್ ಬರ್ತವೆ. ನೋಡಿ ನಾನು ಇವಾಗ ಈ ಆರ್ಚನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ.
ತುಂಬ ಬೇಗ ಆಗುತ್ತೆ ವೀಕ್ಷಕರೇ. ಬರೀ ಡಬಲ್ ಕ್ರೋಶ ಮಾಡ್ಕೊಳ್ತಾ ಹೋಗೋದು ಫಸ್ಟ್ ಸ್ಟೆಪ್ಪಲ್ಲಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಡಬಲ್ ಕ್ರೋಶ, ಒಂದು ಪಿಕಾಟ್ ಅಷ್ಟೇ. ನೋಡಿ ಈ ರೀತಿ ಬರುತ್ತೆ. ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ನಾವೀಗ 5 ಚೈನ್ ಲಾಕ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು 4 ಚೈನ್ ಹಾಕ್ಕೊಳ್ಳೋಣ. ಇದು ಕೂಡ ಕುಚ್ಚಿಗೆ. ನಿಮಗೆ ಕುಚ್ಚು ಬೇಡ ಅಂದರೆ ನೀವು ಇದು 4 ಚೈನ್ನ ಸ್ಕಿಪ್ ಮಾಡಿ ಕಂಪ್ಲೀಟಾಗಿ ಸಿಂಗಲ್ ಕ್ರೋಶ ಮಾಡ್ಕೊತ ಹೋಗ್ಬೋದು. 4 ಚೈನ್ ಗ್ಯಾಪ್ ಎಲ್ಲಿ ಬರುತ್ತೋ ಅಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ನೆಕ್ಸ್ಟು ನೀಡಲ್ ಮೇಲೆ ದಾರ ತಗೊಂಡು ಆರ್ಚನ್ನ, ಅಂದರೆ ಕಂಬದ ಮೇಲ್ಭಾಗದ ಹೋಲ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಗ್ಯಾಪ್ ನೀವೀಗೇನು ಸಿಂಗಲ್ ಕ್ರೋಶ ಮಾಡಿ ನೀಡಲ್ ಮೇಲೆ ದಾರ ತೊಗೊಂಡ್ರೋ ಅಲ್ಲಿಂದ ಆರ್ಚ್ ತನಕ ನಿಮಗೆ ಗ್ಯಾಪ್ ಎಷ್ಟಿದೆ ಅಂತ ನೋಡಿಕೊಂಡು ನೀವು ನೆಕ್ಸ್ಟು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋದು ಬಿಡೋದು ಮಾಡ್ಬೋದು. ಇಲ್ಲಾಂದರೆ ಗ್ಯಾಪ್ ಜಾಸ್ತಿ ಇದ್ದರೆ ಸುಕ್ಕ ಬರುತ್ತೆ ಬಟ್ಟೆ. ಗ್ಯಾಪ್ ಕಡಿಮೆ ಇದ್ದರೆ ಏನು ತೊಂದರೆ ಆಗೋಲ್ಲ. ಸೊ ಹಂಗಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಡಬಲ್ ಕ್ರೋಶ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಅದು ಡಬಲ್ ಕ್ರೋಶದೊಳಗಡೆ ನೀಡಲ್ ಹಾಕಿ ದಾರ ತಗೊಬಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಒಂದು ಪಿಕಾಟ್ ರೆಡಿ ಆಗುತ್ತೆ. ಇದೇ ರೀತಿ ಫಸ್ಟ್ ಆರ್ಚಲ್ಲಿ ಏನು ಮಾಡಿದ್ದೀವೋ ಅದೇ ರೀತಿ ಸೆಕೆಂಡ್ ಆರ್ಚಲ್ಲೂ ಕೂಡ ಮಾಡ್ತಾ ಹೋಗಬೇಕು. ಕಂಪ್ಲೀಟ್ ಆಗುತ್ತೆ. ಇದು ಕುಚ್ಚು ಹಾಕದೇ ಇದ್ದರೂ ಕೂಡ ಚೆನ್ನಾಗಿ ಕಾಣುತ್ತೆ, ಕುಚ್ಚು ಹಾಕಿದರೂ ಚೆನ್ನಾಗಿ ಕಾಣುತ್ತೆ. ನಾನು ಇಲ್ಲಿ ಕುಚ್ಚು ಹಾಕೋಕ್ಕೆ ಪ್ಲೇಸ್ ಬಿಟ್ಟಿದ್ದೀನಿ 4 ಚೈನ್ ಹಾಕ್ಕೊಂಡು. ನಿಮಗೆ ಬೇಡ ಅಂದರೆ 4 ಚೈನ್ ಬದಲಿಗೆ ಸಿಂಗಲ್ ಕ್ರೋಶ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೋಬೋದು. ನೋಡಿ ಈ ರೀತಿ ಬರುತ್ತೆ. ತುಂಬ ಚೆನ್ನಾಗಿದೆ ವೀಕ್ಷಕರೇ. ಮಾಮೂಲಿ ಸ್ಟಿಚ್ ಹಾಕಿದ್ದೀವಿ ಅಂದರೂ ಕೂಡ ಡಿಸೈನ್ ಡಿಫ್ರೆಂಟಾಗಿ ಕಾಣುತ್ತೆ. ಸೊ ಹಂಗಾಗಿ ಒಮ್ಮೆ ಟ್ರೈ ಮಾಡಿ, ನೀವು ಕೂಡ ಗೊತ್ತಾಗುತ್ತೆ. ನೋಡಿ ಈ ರೀತಿ ಇದೆ. ನಾನು ಇದಕ್ಕೀಗ 4 ಚೈನ್ ಗ್ಯಾಪ್ ಒಳಗಡೆ ಕುಚ್ಚು ಹಾಕಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನೋಡಿ, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ, ಗ್ರ್ಯಾಂಡಾಗೂ ಕಾಣುತ್ತೆ. ಬೀಡ್ಸ್ ಇಲ್ಲ ಇದಕ್ಕೆ, ಆದರೂ ಚೆನ್ನಾಗಿ ಕಾಣ್ತಾ ಇದೆ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ವೀಕ್ಷಕರೇ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.